Good morning, dear students. Welcome to English class. Right, students? Eagerly, today we are going to know about the poem A Girl Called Golden, related to sports. So, A Girl Called Golden is about the sprinter Betty Cuthbert. Okay, this is the poem is in the form of ode. What is ode? Let's see. Right, ಇಲ್ಲಿ ಓಡ್ ಅಂದ್ರೇನು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ. ಓಕೆ, ರೈಟ್. ಇದು ದ ಓಡ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ರಿಟನ್ ಬೈ ಡೇವಿಡ್ ಬೇಟ್ಸನ್. David Bateson, 1921 to 1998. Right. The ode ಅಂದರೆ a type of prize. The poem in the praise of somebody ಆರ್ ಸಮಥಿಂಗ್, ಅದನ್ನು ಓಡ್ ಅಂತ ಕರಿತೀವಿ. ಅಂದರೆ ಯಾರನ್ನಾದರೂ ಪ್ರಶಂಸಿಸಿ ಬರೆಯೋಂಥ ಒಂದು ಪದ್ಯ ಓಡ್. ದ ಓಡ್ ಎ ಪೊಯಮ್ ಇನ್ ಪ್ರೈಸ್ ಆಫ್ ಈಸ್ ರಿಟನ್ ಆನ್ ಬೆಟಿ ಕತ್ಬರ್ಟ್. ಇಲ್ಲಿ ಬೆಟಿ ಕತ್ಬರ್ಟ್ ಅನ್ನೋಂಥವಳು ಸ್ಪ್ರಿಂಟರ್ ಆಗಿ ಕಂಡುಬರ್ತಾಳೆ. ಸ್ಪ್ರಿಂಟರ್ ಅಂದರೆ ರನ್ನರ್, ಫಾಸ್ಟ್ ರನ್ನರ್ ಅಂತ. ಬೈ ನೇಮ್ ಎಲಿಜಬೆತ್ ಕತ್ಬರ್ಟ್. ಅವಳ ಹೆಸರು ಒರಿಜಿನಲ್ ನೇಮ್ ಎಲಿಜಬೆತ್ ಕತ್ಬರ್ಟ್. ಸೊ ಇನ್ನೊಂದು ಹೆಸರು ಆಕೆಗಿದೆ, ಅದೇ ಬೆಟಿ ಕತ್ಬರ್ಟ್. ವಾಸ್ ಆ್ಯನ್ ಆಸ್ಟ್ರೇಲಿಯನ್ ಅಥ್ಲೀಟ್. ಸೊ ಈಕೆ ಆಸ್ಟ್ರೇಲಿಯನ್ ಅಥ್ಲೀಟ್. ಹಾಗಾದರೆ she was a great sprinter. Who was Betty Cuthbert ಅಂದರೆ ಆಸ್ಟ್ರೇಲಿಯನ್ ಅಥ್ಲೀಟ್. ಹೌದು. ಎ ಗ್ರೇಟ್ ಸ್ಪ್ರಿಂಟರ್ ಆ್ಯಂಡ್ ಹ್ಯಾಡ್ won 3 gold medals at the 1956 ಒಲಿಂಪಿಕ್ ಗೇಮ್ಸ್ ಇನ್ ಮೆಲ್ಬೋರ್ನ್. ಮೆಲ್ಬೋರ್ನ್ನಲ್ಲಿ 1956ನಲ್ಲಿ ಒಂದು ಒಲಿಂಪಿಕ್ ಗೇಮ್ಸ್ ನಡೆಯುತ್ತೆ. ಅದರಲ್ಲಿ 3 ಗೋಲ್ಡ್ ಮೆಡಲ್ಸನ್ನು ಈಕೆ ಗೆಲ್ಲ ಅಂಥದ್ದನ್ನು ಕಾಣ್ತೇವೆ. ಶಿ ಆ್ಯಡೆಡ್ ಎ 4th ಗೋಲ್ಡ್ ಮೆಡಲ್ ಅಟ್ ದ 1964 ಒಲಿಂಪಿಕ್ಸ್ ಇನ್ ಟೋಕಿಯೋ. ಸೊ 1964ನಲ್ಲಿ ಟೋಕಿಯೋನಲ್ಲಿ ಒಂದು ಒಲಿಂಪಿಕ್ ಗೇಮ್ಸ್ ನಡೆಯುತ್ತೆ. ಅಲ್ಲಿ 4th ಗೋಲ್ಡ್ ಮೆಡಲ್ ಈಕೆ ಗೆಲ್ಲ ಅಂಥದ್ದು ನಾವು ಕಾಣ್ತೀವಿ. ಇನ್ನೇವು ಅದಕ್ಕೆ ಈಕೆಯನ್ನು ನಾವು ಕರೆಯುವಂಥದ್ದು ಎ ಗರ್ಲ್ ಕಾಲ್ಡ್ ಗೋಲ್ಡನ್, ಗೋಲ್ಡನ್ ಗರ್ಲ್, ಹೀಗೆಲ್ಲ ನಾವು ಕರಿತಾ ಹೋಗ್ತೀವಿ. ಪೊಯೆಟ್ ಬಗ್ಗೆ ನಾವು ನೋಡೋಣ. ಡೇವಿಡ್ ಬೇಟ್ಸನ್ ಏನು, ಇವರು ಆಸ್ಟ್ರೇಲಿಯನ್ ಪೊಯೆಟ್ ಆ್ಯಂಡ್ ಎ ಫೋಟೋಗ್ರಾಫರ್. David was well known among the network of children's authors and illustrators who met at the Journalists Club at Sydney. ಚಿಲ್ಡ್ರನ್ಸ್ ಆಥರ್ ಅಂತ ಹೆಸರುವಾಸಿಯಾಗಿರೋಂಥವ್ರು ಇವರು. ನೆಕ್ಸ್ಟು ಜರ್ನಲಿಸ್ಟ್ಸ್ ಕ್ಲಬ್ನಲ್ಲಿ ಮೆಂಬರ್ ಆಗಿದ್ದಾರೆ ಸಿಡ್ನಿಯಲ್ಲಿ. ಬಿಸೈಡ್ಸ್ ರೈಟಿಂಗ್ ಪೊಯಮ್ಸ್ ಫಾರ್ ಚಿಲ್ಡ್ರನ್,
David was interested in ocean theater and photography. ಓಷನ್ ಥಿಯೇಟರ್ ಮತ್ತು ಫೋಟೋಗ್ರಫಿಯಲ್ಲಿ ಇವರಿಗೆ ಹೆಚ್ಚಿನ ಒಂದು ಆಸಕ್ತಿ. ಓಷನ್ ಥಿಯೇಟರ್ ಸಾಗರದ ಒಳಭಾಗದಲ್ಲಿ ಏನಿದೆ ಅನ್ನೋಂಥದ್ದನ್ನು ತಿಳಿಯುವಂಥ ಕುತೂಹಲ, ಅದನ್ನು ಜನಕ್ಕೆ ಎಕ್ಸಿಬಿಟ್ ಮಾಡೋಂಥದ್ದು, ಸಾಗರದ ಒಂದು ಅಂತರಂಗವನ್ನು, ಸಾಗರದಲ್ಲಿ ಏನೇನಿದೆ ಅನ್ನೋಂಥದ್ದು. ರೈಟ್. Photography. He has published children's poems in numerous magazines. ಸಾಕಷ್ಟು ಮ್ಯಾಗಝೈನ್ಸ್ಗಳಲ್ಲಿ ಇವರ ಒಂದು ಪೊಯಮ್ಸ್, ಚಿಲ್ಡ್ರನ್ಸ್ ಪೊಯಮ್ಸ್, ಮಕ್ಕಳ ಪೊಯಮ್ಸು ಪಬ್ಲಿಷ್ ಆಗಿದೆ. ಆ್ಯಂಡ್ ಹ್ಯಾಸ್ ಆ್ಯಂಥಾಲಜೀಸ್ ಆಫ್ ಹಿಸ್ ಓನ್. ಆ್ಯಂಥಾಲಜೀಸ್ ಆಫ್ ಹಿಸ್ ಓನ್. ಇವರದೇ ಆದಂಥ ಒಂದು ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಸರಿ, ಏನಿದು ಅನ್ನೋಂಥದ್ದನ್ನು ನೋಡೋಣ. ಓಕೆ, ಇಲ್ಲಿ ನೋಡೋದಕ್ಕೂ ಮುಂಚಿತವಾಗಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಓದ್ಕೊಳ್ಳಿ. ಅದರಲ್ಲಿ ಬ್ಯಾಸ್ಕೆಟ್ಬಾಲ್ ಯಾವ ಚಿತ್ರ, ವಾಲಿಬಾಲ್ ಇಂಡಿಕೇಟ್ ಮಾಡೋ ಅಂಥದ್ದು ಯಾವ ಪಿಕ್ಚರ್, ಇನ್ನು ಕ್ರಿಕೆಟ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಫೆನ್ಸಿಂಗ್, ವೆಯ್ಟ್ ಲಿಫ್ಟಿಂಗ್, ಡಿಸ್ಕಸ್ ಥ್ರೋ, ಆರ್ಚರಿ, ಶೂಟಿಂಗ್, ಟೆನ್ನಿಸ್, ಸ್ವಿಮ್ಮಿಂಗ್, ರನ್ನಿಂಗ್ ರೇಸ್, ಸೈಲಿಂಗ್, ಟೇಬಲ್ ಟೆನ್ನಿಸ್ ಯಾವುವು ಅನ್ನೋಂಥದ್ದನ್ನು ಗುರುತಿಸೋಂಥದ್ದು. ಇದು ನಿಮಗೆ ಬಿಟ್ಟಂಥ ಆ್ಯಕ್ಟಿವಿಟಿ. ಇಲ್ಲೊಂದು 3 ಪ್ರಶ್ನೆಗಳಿವೆ. ವಿಚ್ ಗೇಮ್ಸ್ ಡು ಯು ಪ್ಲೇ? ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್? ಥರ್ಡ್ ಕ್ವಶನ್, ಹೂ ಈಸ್ ಯುವರ್ ಫೇವ್ರೆಟ್ ಪ್ಲೇಯರ್? ಈ 3 ಪ್ರಶ್ನೆಗಳು ನಿಮಗೆ ಕೇಳಿರೋಂಥದ್ದು. ನೀವು ಉತ್ತರ ಹೇಳಬೇಕಾಗತ್ತೆ. ನಿಮ್ಮ ಫ್ರೆಂಡ್ಸ್ ಗ್ರೂಪು ಸೇರಿಕೊಂಡು ಡಿಸ್ಕಸ್ ಮಾಡೋ ಅಂಥದ್ದು. ಇಲ್ಲಿ ಇಂಟ್ರೊಡಕ್ಷನಲ್ಲಿ ಯು ಹ್ಯಾವ್ ಲರ್ನ್ಡ್ ಸಮಥಿಂಗ್ ಅಬೌಟ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಸ್ಪೋರ್ಟ್ಸು, ಗೇಮ್ಸು ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ನಿಮಗೆ ಸಾಕಷ್ಟು ಒಂದಷ್ಟು ತಿಳಿದಿದೆ. ದೇ ಆರ್ ದ ಸೋರ್ಸ್ ಆಫ್ ಎಂಜಾಯ್ಮೆಂಟ್. ರಂಡದೆ ಯಾವತ್ತೂ ಕೂಡ ಸ್ಪೋರ್ಟ್ಸು ಸೋರ್ಸ್ ಆಫ್ ಎಂಜಾಯ್ಮೆಂಟ್ ಆಗಿರುತ್ತೆ. ಹಿಯರ್ ಈಸ್ ಎ ಪೊಯಮ್ ವಿಚ್ ಪ್ರೊಜೆಕ್ಟ್ಸ್ ಹೌ ಎನ್ ಅಥ್ಲೀಟ್ ಮೇಡ್ ಸ್ಪೋರ್ಟ್ಸ್ ಎ ಪ್ಯಾಷನ್ ಎವರ್ ಸಿನ್ಸ್ ಹರ್ ಸ್ಕೂಲ್ ಡೇಸ್. ಇಲ್ಲಿ ಒಬ್ಬಳು ಅಥ್ಲೀಟ್ ಬರ್ತಾಳೆ, ಆ ಸ್ಪೋರ್ಟ್ಸನ್ನು ಒಂದು ಸ್ಕೂಲ್ ಡೇಸ್ನಿಂದಲೂ ಕೂಡ ಹೇಗೆ ಒಂದು ಪ್ಯಾಷನ್ ಆಗಿ ಮಾಡ್ಕೊಂಡಿದ್ಲು ಅನ್ನೋಂಥದ್ದನ್ನು ನಾವು ಓದೋ ಅಂಥದ್ದು. ಲಿಸನ್ ಟು ದ ಪೊಯಮ್. ಯುವರ್ ಟೀಚರ್ ವಿಲ್ ರೀಡ್ ಔಟ್ ದ ಪೊಯಮ್. ಲಿಸನ್ ಟು ಇಟ್ ಕೇರ್ಫುಲಿ. A girl called Golden. Why did you run? Why did you run when your schoolmates were walking? Why did you sprint? Why did you sprint if they started to run? Why did you train? Why did you train while others were playing? What was the secret? What was the secret that made it seem fun? Was it the feel of the fresh air and sunshine? Was it the feel of the fresh air and sunshine? Was it the stir of the breeze in your hair? What made the coach recognize you were special? What made the coach recognize you were special?
Was it because you had courage to spare? Was it because you had courage to spare? Showing your will when the muscles were aching. Showing your will when your muscles were aching. Long spells of effort and much to be learned. Long spells of effort and much to be learned. Heeding the words that some others rejected. Heeding the words that some others rejected. Knowing that winning could only be earned. Knowing that winning could only be earned. Time slipped away, then came the Olympics. Time slipped away, then came the Olympics. Still in your teens, but spurred on by the cheers. Still in your teens, but spurred on by the cheers. Glory at last, glory at last. As you gained your gold medals, as you gained your gold medals, a time to remember the rest of your years, the rest of your years. Right? A girl called Golden. Who is a girl called Golden? First question. Betty Cuthbert. ಇಲ್ಲಿ ಡೇವಿಡ್ ಬೇಟ್ಸನ್ ಅವರು ಬೆಟಿ ಕತ್ಬರ್ಟ್ ಅವರನ್ನು ಹೊಗಳ್ತಾ ಬರೆದಿರುವಂಥ ಒಂದು ಪಯಮ್ ಇದು. ಓಡ್ 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 ಇದು odd. Right. Betty Cuthbert. Betty Cuthbert. Why did you run? Why did you run when your schoolmates were walking? The poet is asking the questions in the first stanza, and in the next stanzas he is going to find the answers for those questions. ಇದು ಇದರ ಒಂದು ಟೆಕ್ನಿಕನ್ನು ನಾವು ತಂತ್ರವನ್ನು ಬಳಸಿರೋಂಥದ್ದು ನೋಡ್ಬೋದು. ಪ್ರಶ್ನೆ ಕೇಳ್ತಾವ್ರಿ, ನೀನ್ಯಾಕೆ ವೈ ಡಿಡ್ ಯು ರನ್ when your schoolmates were walking? ಹೌದು, ನಿನ್ನ ಒಂದು ಸ್ಕೂಲ್ಮೇಟ್ಸ್ ಎಲ್ಲರೂ ಕೂಡ ನಿಧಾನವಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೀನು ಯಾಕೆ ಓಡದೆ? ಅಂದರೆ ರನ್ನಿಂಗ್ ಮಾಡೋ ಅಂಥ ಒಂದು ಪ್ರಾಕ್ಟೀಸನ್ನು ನೀನು ಮಾಡ್ತಿದ್ದೆ ಅಂತ ಅರ್ಥ. Why did you sprint? Why did you sprint if they started to run? ಹೌದು, ನಿನ್ನ ಒಂದು ಫ್ರೆಂಡ್ಸು, ಕ್ಲಾಸ್ಮೇಟ್ಸು, ಎಲ್ಲರೂ ಕೂಡ ಸ್ಕೂಲ್ಮೇಟ್ಸು ಏನು ಮಾಡ್ತಾ ಇದ್ದಾರೆ? ಅವರು ರನ್ ಮಾಡ್ತಾ ಇದ್ದಾರೆ. ರನ್ ಮಾಡ್ತಿರ್ಬೇಕಾದ್ರೆ ನೀನು ಯಾಕೆ ಸ್ಪ್ರಿಂಟ್ ಮಾಡಿದೆ? ಅಂದರೆ ಫಾಸ್ಟ್ ರನ್ ಫಾಸ್ಟ್ ಅಂತ. ನೀನು ಯಾಕೆ ಸ್ಪೀಡಾಗಿ ಓಡಲಿಕ್ಕೆ ಶುರು ಮಾಡಿದೆ? ಯು ಅಂದ್ರೆ ಇಲ್ಲಿ ಯಾರು? ಯು ಅಂದರೆ ಯಾರು? ಬೆಟಿ ಕತ್ಬರ್ಟ್. ಯು ಅಂದರೆ ಯಾರಲ್ಲಿ? ಬೆಟಿ ಕತ್ಬರ್ಟ್. ಹೂ ಈಸ್ ಆಸ್ಕಿಂಗ್ ದ ಕ್ವಶನ್? ದ ಪೊಯೆಟ್ ಡೇವಿಡ್ ಬೇಟ್ಸನ್ ಈಸ್ ಆಸ್ಕಿಂಗ್ ದ ಕ್ವಶನ್ ಅನ್ನೋಂಥದ್ದು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು.
ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್? Others were playing different sports and games. But why did you train at that time? ನೀನು ಯಾಕಮ್ಮ ಟ್ರೈನಿಂಗ್ ತಗೊಳ್ತಾ ಇದ್ದೆ, ಟ್ರೈನಿಂಗ್ ಮಾಡ್ಕೊಳ್ತಾ ಇದ್ದೆ? ಬೇರೆಯವರೆಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಅವರೆಲ್ಲರೂ ಆಟ ಆಡ್ತಾ ಇರಬೇಕಾದಾಗ ನೀನು ಯಾಕೆ ಟ್ರೈನಿಂಗನ್ನು ತಗೊಂಡೆ, ಟ್ರೈನಪ್ ಮಾಡಿಕೊಂಡೆ? ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸಿಮ್ ಫನ್? ಅದರಲ್ಲಿರೋಂಥ ಒಂದು ಸೀಕ್ರೆಟ್ ಆದರೂ ಏನು? ದಟ್ ಮೇಡ್ ಇಟ್ ಸಿಮ್ ಫನ್, ತಮಾಷೆ, ಫನ್ ಅನ್ನೋಂಥ ಒಂದು ವಿಚಾರ ಯಾಕೆ? ಯಾಕೆ ಫನ್ನಾಗಿ ಕಾಣುವಂತೆ ಮಾಡಿದಂತಹ ರಹಸ್ಯವಾದರೂ ಏನು ಅಂತ ಪ್ರಶ್ನೆ ಬರ್ತವೆ. ಹೀಗದಕ್ಕೆ ಉತ್ತರವಾಗಿ ನೋಡೋಣ. ಉತ್ತರ ಏನಿರ್ಬೋದು? ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಆ ಸನ್ಶೈನ್, ಆ ಫ್ರೆಶ್ ಏರ್, ಅದರ ಫೀಲ್ ನಿನಗೇನಾದರೂ ಪ್ರಭಾವ ಬೀರಿರಬಹುದಾ? ಬೀರಿದೆಯಾ? Was it the feel of the fresh air and sunshine? Right. Fresh air and sunshine. ಅದರ ಇನ್ಫ್ಲೂಯೆನ್ಸ್ ಏನಾದರೂ ಇದೆಯಾ? ಆರ್ was it the stir of the breeze in your hair? ನಿನ್ನ ಕೂದಲು ಗಾಳಿಯಲ್ಲಿ ಬಡಿಯುತ್ತಾ ಹಾರ್ತಾ ಇದ್ದಾವೆ. ಸ್ಟರ್ ಆಫ್ ಬ್ರೀಸ್ ಏನಾದರೂ ಇದಕ್ಕೆ ಕಾರಣ ಆಯ್ತಾ ಅಂತ ಕಾರಣ ಹುಡುಕ್ತಾ ಹೋಗ್ತಾ ಇರೋಂಥದ್ದು. ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ವರ್ ಸ್ಪೆಷಲ್? ಕೋಚ್ ನಿಮ್ಮನ್ನು ತುಂಬ ಸ್ಪೆಷಲ್ ಅಂತ ಗುರುತಿಸಿದಂಥದ್ದು, ನೀವು ಒಂದು ಸ್ಪೆಷಲ್, ಎಲ್ರಿಗಿಂತ ಸ್ಪೆಷಲ್ ಅಂತ ಗುರುತಿಸುವಂತೆ ಮಾಡಿದಂಥ ಅಂಶವಾದರೂ ಏನು? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್ ಟು ಸ್ಪೇರ್? ನಿನ್ನಲ್ಲಿ ಅಮಿತವಾದಂತಹ ಧೈರ್ಯ, ಕರೇಜ್ ಇರಬಹುದಾ? ಕರೇಜಾ ಅಂತ ಉತ್ತರವನ್ನು ಕಂಡುಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪೊಯೆಟ್. ಶೋಯಿಂಗ್ ಯುವರ್ ವಿಲ್ ವೆನ್ ದ ಮಸಲ್ಸ್ ವರ್ ಏಕಿಂಗ್. ನೀನು ಓಡಿ ಸುಸ್ತಾಗಿ ಮಸಲ್ಸ್ ಎಲ್ಲವೂ ಕೂಡ ಏನೋ ನೋವನ್ನು ಅನುಭವಿಸ್ತಾ ಇರಬೇಕಾದಾಗ ನೀನು ತೋರಿಸಿದಂತಹ ಒಂದು ಇಚ್ಛಾಶಕ್ತಿಯೇ ನೀನು ತೋರಿಸಿದಂಥ ಇಚ್ಛಾಶಕ್ತಿ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಆ್ಯಂಡ್ ಮಚ್ ಟು ಬಿ ಲರ್ನ್ಡ್. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್. ಇಲ್ಲಿ ನಿನ್ನ ಪ್ರಯತ್ನಗಳೇನಿದಾವೆ, ಲಾಂಗ್ ಪೀರಿಯಡ್ ಆಫ್ ಎಫರ್ಟನ್ನು ಅಂದರೆ ಸುದೀರ್ಘವಾದಂಥ ಒಂದು ಪ್ರಯತ್ನಗಳನ್ನು ನೀನು ಮಾಡಿದೀಯಾ. ಆ್ಯಂಡ್ ಮಚ್ ಟು ಬಿ ಲರ್ನ್ಡ್, ಇನ್ನೂ ಕಲಿಬೇಕು ಅನ್ನೋಂಥದ್ದು ನಿನ್ನಲ್ಲಿ ದಾಹ ಇದೆ. ಹೀಡಿಂಗ್ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಬೇರೆಯವರೆಲ್ಲರೂ ಕೂಡ ಅಡ್ವೈಸನ್ನು ರಿಜೆಕ್ಟ್ ಮಾಡ್ತಾ ಇರಬೇಕಾದ್ರೆ
ನೀನೇನು ಮಾಡಿದೆ, ಆ ವರ್ಡ್ಸ್ ಆಫ್ ಅಡ್ವೈಸನ್ನು ಹೀಡಿಂಗ್ ಕೇಳಿಸ್ಕೊಂಡೆ, ಗಮನ ಕೊಟ್ಟೆ. ಹೀಡಿಂಗ್ ಕೇಳಿಸ್ಕೊಂಡಿದೀಯಾ, ಗಮನ ಕೊಟ್ಟಿದೀಯಾ? ರೈಟ್. ಸೊ ನೀನು ಕೇಳಿಸ್ಕೊಂಡಿದೀಯಾ, ಗಮನ ಕೊಟ್ಟಿದೀಯಾ? Heeding the words that some others rejected, knowing that winning could only be earned. ನಿನಗೆ ಒಂದು ಅಂಶ ತಿಳಿತು, ಯು ನೋ ಒನ್ ಥಿಂಗ್, ವಾಟ್? ಅಚೀವಿಂಗ್, ವಿನ್ನಿಂಗ್ ಈಸ್ ಅರ್ನ್ಡ್ ಆಲ್ವೇಸ್. ಯಾವತ್ತೂ ಕೂಡ ಗೆಲ್ಲ ಅಂಥದ್ದನ್ನು ನಾವು ಗಳಿಸಬೇಕು, ಅದನ್ನು ಗಳಿಸಬೇಕು. ಗೆಲುವನ್ನು ಸಾಧಿಸಬೇಕು, ಗಳಿಸಬೇಕು. ಗೆಲುವು ತಾನಾಗಿ ಬರಲ್ಲ, ಸಾಧಿಸಬೇಕು, ಅರ್ನ್ ಮಾಡಬೇಕು. ಟೈಮ್ ಸ್ಲಿಪ್ಡ್ ಅವೇ, ಕಾಲ ಉರುಳೋಯ್ತು. ದೆನ್ ಕೇಮ್ ದ ಒಲಿಂಪಿಕ್ಸ್. ನಿನ್ನ ಸ್ಕೂಲ್ ಡೇಸ್ ಎಲ್ಲವೂ ಕೂಡ ಪಾಸ್ ಆದವು. ಒಲಿಂಪಿಕ್ಸ್ ಬಂತು. ಒಲಿಂಪಿಕ್ಸ್ ಬಂದರೆ ಸ್ಟಿಲ್ ಇನ್ ಯುವರ್ ಟೀನ್ಸ್ ಬಟ್ ಸ್ಪರ್ಡ್ ಆನ್ ಬೈ ದ ಚಿಯರ್ಸ್. ತುಡು ನಿನ್ನ ಒಂದು ಟೀನ್ಸ್ನಲ್ಲಿ, ನಿನ್ನ ಒಂದು ಯೌವನದ ಒಂದು ಸಂದರ್ಭದಲ್ಲಿ, ಸೊ ಯು ಆರ್ ಎನ್ಕರೇಜ್ಡ್ ಬೈ ದ ಚಿಯರ್ಸ್. ಜನರ ಒಂದು ಚಿಯರ್ಸ್ನಿಂದ, ಖುಷಿಯಿಂದ, ಹ್ಯಾಪಿನೆಸ್ನಿಂದ ಯು ಆರ್ ಎನ್ಕರೇಜ್ಡ್ ಆ್ಯಂಡ್ ಗ್ಲೋರಿ ಎಟ್ ಲಾಸ್ಟ್. ಗ್ಲೋರಿ, ಯು ವನ್ ದ ನೇಮ್, ಫೇಮ್ ಅಟ್ ಲಾಸ್ಟ್. ಕಡೆಗೆ ನೀನು ಹೆಸರನ್ನು, ಕೀರ್ತಿಯನ್ನು ಗಳಿಸಿದೆ. ರೈಟ್. ಜೊತೆಗೆ ಯು ಆಲ್ಸೋ ಗೈನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, 3 gold medals in Olympic Games in Melbourne. 3 gold medals. A time to remember the rest of your years. ನೋಡು, ಇದನ್ನು ಯಾವತ್ತೂ ಕೂಡ ಟೈಮ್ ಟು ರಿಮೆಂಬರ್, ನಾವು ನೆನಪಿಸ್ಕೊಳ್ಬೇಕಾದಂಥ ಒಂದು ಸಮಯ. ಇನ್ನು ಉಳಿದಂಥ ವರ್ಷಗಳಲ್ಲೆಲ್ಲ ನೀನೊಂದು ರೆಕಾರ್ಡನ್ನು ಮಾಡೋಗಿದೆಯಾ, ಇದನ್ನು ನಾವು ಯಾವತ್ತೂ ಕೂಡ ಸ್ಮರಿಸ್ಕೊಳ್ತೇವೆ ಅನ್ನೋಂಥದ್ದನ್ನು ದ ಪೊಯೆಟ್ ಡೇವಿಡ್ ಬೇಟ್ಸನ್ ಅವರು ಇದರಲ್ಲಿ ಹೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್, ನೀವು ಫ್ರೀಯಾಗಿದ್ದಾಗ ಕುಳಿತುಕೊಂಡು ಓದ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ರೈಟ್. ಥ್ಯಾಂಕ್ ಯು ಎವ್ರಿವನ್.